ಅಲ್ಲ ಆಲ್ರೆಡಿ ಫಿಲಮ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ. ಗೊತ್ತಿಲ್ಲದೆ ಇರೋದ ಭಲೇ ಇದ್ದೀರಾ ನೀವು. ಫಸ್ಟ್ ಆಫ್ ಆಲ್ ನೀವೆಲ್ಲ ಟೀಸರ್ ನೋಡಿರ್ತೀರಾ ಅನ್ಕೊಂಡಿದ್ದೀನಿ. ನೋಡಿದ್ದೀರಾ? ಓ ಥ್ಯಾಂಕ್ ಯು. ಅದೇ ಅದ್ರ ಬಗ್ಗೆ ಮಾತಾಡೋಣ ಅಂತಲೇ ಬಂದಿರೋದು. ನೀವು ನೋಡಿದ್ದೀರಾ, ನಿಮಗೆಲ್ಲ ಗೊತ್ತಿರುತ್ತೆ. ಆಮೇಲೆ ಮುಖ್ಯವಾಗಿ ಈ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ UI ಫಸ್ಟ್ ಆಫ್ ಆಲ್ ಟೈಟ್ಲ್ ಏನು ಅಂತಲೇ ತುಂಬ ಜನ ಕೇಳ್ತಾರೆ. ಅದು ನೀವೇ ಅದನ್ನು ಹೇಳಬೇಕು ಅಂದರೆ ಆ ಥರ ಟೈಟ್ಲ್ ಇಟ್ಟಿರೋದು, ಇಲ್ಲಾಂದರೆ ಹೆಸರೇ ಇಟ್ಬಿಡ್ತಿದ್ದೆ ನಾನು. ಅದಕ್ಕೆ ಒಬ್ಬೊಬ್ಬರು ವಿಶ್ಲೇಷಣೆ ಕೊಡ್ತಾರೆ, ಹಂಗೆ ಕೊಟ್ರೇ ಚೆನ್ನಾಗಿರುತ್ತೆ ಅಂತ. ಯಾಕಂದರೆ ನೀವು ಮಾತಾಡಬೇಕು, ನಾವು ಮಾತಾಡಬೇಕು ಅನ್ನೋದೇ ನನ್ನ ಉದ್ದೇಶ. ಸಿನಿಮಾ ಹೀರೋಯಿಸಮ್ ವಿಜೃಂಭಣೆ ಅದು ಎಲ್ಲರಿಗೂ ಬೇಕಾಗಿರೋದು. ಅದು ಆ್ಯಕ್ಚುಲಿ ಅದನ್ನೇ ನೀವು ಖುಷಿ ಪಡ್ತೀರಾ. ಬಟ್ ಒಬ್ಬ ನಿರ್ದೇಶಕನಾಗಿ ನಾನೇನು ಖುಷಿ ಪಡ್ತೀನಿ ಅಂದರೆ ಥಿಯೇಟ್ರಲ್ಲಿರೋ ಆಡಿಯನ್ಸ್ ಹೀರೋಗಳ ಥರ ವಿಜೃಂಭಿಸ್ಬೇಕು, ಅದು ನನಗೆ ಆಸೆ. ಅದಕ್ಕೋಸ್ಕರ ನನ್ನ ಸಿನಿಮಾ ಎಲ್ಲ ಈ ಥರ ಪ್ರಯತ್ನ ಇರುತ್ತೆ. ನನಗೆ ನನ್ನ ಆಡಿಯನ್ಸೇ ಸೂಪರ್ ಸ್ಟಾರ್ಗಳು. ನನಗೆ ಅವರು ವಿಚಾರಗಳು, ಅವ್ರು ಏನು ಕಲಿತಾರೆ, ಅವ್ರು ಏನು ರಿಯಾಕ್ಟ್ ಮಾಡ್ತಾರೆ, ಅದು ನನಗೆ ಭಾಳ ಮುಖ್ಯ. ಯಾಕೆ ನಿರ್ದೇಶಕನಾಗಿ ನನಗೊಂದು ಆಸೆ ಅದು. ಸೊ ಆ ಒಂದು ಪ್ರಯತ್ನ ಇದು. ಈ ಥರ ಒಂದು ಮೆಟಫರಿಕ್ ಸಿನಿಮಾ ಅಂತಲೇ ಹೇಳಬೇಕಿದು. ಯಾಕಂದರೆ ಪ್ರತಿ ಸತಿ ನೀವು ಒಂದ್ಸತಿ ನೋಡಿದಾಗ ಒಂದೇನೋ ಕಾಣಿಸುತ್ತೆ ನಿಮಗೆ, ಅದ್ರ ಹುಡುಕಿದಾಗ ಇನ್ನೊಂದು ಕಾಣಿಸುತ್ತೆ, ಅದನ್ನು ಅರ್ಥ ಮಾಡ್ಕೊಂಡ್ರೆ ಮತ್ತೊಂದು ಕಾಣಿಸುತ್ತೆ. ಆ ಥರ ಒಂದು ಪ್ರಯತ್ನ ಈ ಪಿಕ್ಚರು. ಈ ಚಿತ್ರ ಏನಂದರೆ ಒಂದೊಂದು ವಿಷಯ, ಒಬ್ಬ ಆರ್ಟಿಸ್ಟ್ ಒಂದು ವೇಷ ಹಾಕಿದಾನಂದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅಲ್ಲೊಬ್ಬ ಕ್ಯಾರೆಕ್ಟ್ರು ಸ್ವಲ್ಪ ಹೈಟ್ ಇದ್ದಾನಂದ್ರೆ ಅರ್ಥ ಇರುತ್ತೆ, ಉಳ್ಳಿಗಿದಾರೆ ಒಂದು ಅರ್ಥ ಇರುತ್ತೆ, ದಪ್ಪಗಿದಾರೆ ಒಂದು ಅರ್ಥ ಇರುತ್ತೆ, ಒಂದೇನೋ ಲೊಕೇಶನ್ ಒಂದು ಬೇರೆ ಥರ ಇರುತ್ತೆ ಅಂದರೆ ಅದಕ್ಕೆ ಇನ್ನೊಂದು ಅರ್ಥ ಇರುತ್ತೆ. ಆ ಅರ್ಥ ನೀವೆಲ್ಲ ಅದ್ಭುತವಾಗಿ ಮಾಡ್ಕೊತೀರ ಅಂತ ಅಪಾರವಾದ ನಂಬಿಕೆ ಇಟ್ಕೊಂಡೆ ನಾನು ಈ ಪಿಕ್ಚರ್ ಮಾಡಿದ್ದೀನಿ. ಯಾಕಂದರೆ ಅದು ನೀವು ಯಾವತ್ತೋ ಪ್ರೂವ್ ಮಾಡಿಬಿಟ್ಟಿದ್ದೀರ. ಬುದ್ಧಿವಂತರು ಆಡಿಯನ್ಸ್ ಯಾವತ್ತೂ ಬುದ್ಧಿವಂತರು ಅಂತ ಪ್ರತಿ ಸತಿ ಸಿನಿಮಾದವ್ರಿಗೆ ಹೇಳ್ತಾನೆ ಇದ್ರು ಕೂಡ, ಸಿನಿಮಾದವ್ರು ಏನಂದರೆ ಜನಕ್ಕೆ ಅರ್ಥ ಆಗುತ್ತೋ ಇಲ್ವೋ, ಜನಕ್ಕೆ ಇದೇ ಬೇಕೇನೋ, ಜನಕ್ಕೆ ರೆಗ್ಯುಲರೇ ಕೊಡಬೇಕು ಅನ್ಕೊತಾ ಇರ್ತೀವಿ ನಾವು. ಬಟ್ ನಾನು ನಿರ್ದೇಶಕನ ಕ್ಯಾಪ್ ಹಾಕ್ಕೊತಿದ್ದಂಗೆ ನನಗನ್ಸೋದು ಹ್ಯಾಟ್ಸ್ ಆಫ್, ಅವರಿದ್ದಾರೆ ಬಿಡು, ಏನು ಬೇಕಾದ್ರೆ ಅರ್ಥ ಮಾಡ್ಕೊಂಡ್ರು, ಒಳಗಡೆ ಒಂದು ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ ನನಗೆ. ಸೊ ಆ ಥರ ಒಂದು ಪ್ರಯತ್ನ ಈ ಚಿತ್ರ. ನೀವು ನೋಡಿರ್ತೀರ ಟೀಸರ್ನ, ಈಗಾಗಲೇ ನಿಮ್ಗೆ ಗೊತ್ತಾಗಿರುತ್ತೆ ವಾರ್ನರ್ನ. ಇನ್ನೇನಿದ್ರು ನೀವು ಕೇಳಬೇಕು. ಈಗ ಏನು ಅದೇ ಥರದ್ದು ಒಂದು ಇದೆ. ಈಗ ಇದು ಯಾವ ಥರ ಅಂತ ಹಾಂ ಹೌದು. ನೋಡಿ ಅದೇ ಹೇಳಿದ್ದು, ಅವಾಗ ಬರೀ ಪೋಸ್ಟರ್ ಬಿಡೋ ಅಷ್ಟೇ ನಮಗಿದ್ದಿತ್ತು. ಅವಾಗ ಯೂಟ್ಯೂಬ್ಗಳಿರಲಿಲ್ಲ, ಇದಿಲ್ಲ, ವಿಷುವಲಿ ಏನು ಹೇಳೋಕ್ಕಿರಲಿಲ್ಲ, ಬರೀ ಥಿಯೇಟ್ರಲ್ಲೇ ಹೇಳೋವಂಥ ಇದ್ದಿತ್ತು. ಈಗ ವಿಷುವಲಿ ಗ್ಲಿಮ್ಸ್ ಕೊಡೋವಂಥ ಟೀಸರು, ಟ್ರೈಲರ್ ಈ ಥರ ಎಲ್ಲ ಬರ್ತಾ ಇದ್ದಾವೆ. ಸೊ ಅದರಲ್ಲಿ ನನಗೇನೆಂದರೆ ಈ ರೆಗ್ಯುಲರ್ ಟೀಸರ್ ಟ್ರೈಲರ್ ಥರ ಇರಬಾರ್ದು ಈ ಚಿತ್ರ. ಯಾಕಂದರೆ ಯಾವಾಗಲೂ ನೀವೆಲ್ಲ ಬಯಸ್ತೀರ ಏನೋ ಒಂದು ವಿಭಿನ್ನವಾಗಿರುತ್ತೆ ಅಂತ. ನಾನು ಮತ್ತು ಅದನ್ನೇ ಫಾಲೋ ಮಾಡೋದು ನನಗೆ ಯಾವತ್ತೂ ಇಷ್ಟ ಆಗಲ್ಲ. ಅದಕ್ಕೆ ಒಂದು ಬೇರೆ ಥರ ಮಾಡೋಣ ಅಂತಲೇ ಒಂದು ವಾರ್ನರ್ ಅಂತ ಬಿಟ್ಟಿದ್ದು ಅದನ್ನು. ಯಾಕಂದರೆ ರೆಗ್ಯುಲರ್ ಇದಿರ್ತೇನೋ ಟೀಸರು ಟ್ರೈಲರ್ ಥರ, ಅಲ್ಲೊಂದು ಆ್ಯಕ್ಷನು, ಇಲ್ಲೊಂದು ಬಿಲ್ಡಪ್ಪು, ಅಲ್ಲೊಂದು ಕಾಲು ಡಸ್ಟು, ಏನೋ ಒಂದು ಡೈಲಾಗು, ಒಂದೇನೋ ಇಮಿಡಿಯೇಟ್ ಒಂದು ಸಾಂಗ್, ಆ ಥರದ್ದು ಮಿಕ್ಸ್ಚರ್ ಇರಲ್ಲ ಇದರಲ್ಲಿ. ಸೊ ಇದೊಂದು ಸಣ್ಣದೊಂದು ಸೀಕ್ವೆನ್ಸ್ ಥರ ಇರುತ್ತೆ, ಅದರಲ್ಲಿ ಏನೇನೋ ವಿಷಯಗಳು ಹೇಳುತ್ತೆ, ಅದರಲ್ಲಿ ಒಂದು ಥ್ರಿಲ್ ಇರುತ್ತೆ. ಆ ಥರ ಒಂದು ಪ್ರಯತ್ನ ಮಾಡಿದ್ದಷ್ಟೇ ಇದು ವಾರ್ನರಲ್ಲಿ. ನನ್ನ ಪ್ರಕಾರ UI ಅಷ್ಟೇ. ನಿಮ್ಮ ಪ್ರಕಾರ ಏನೇನೋ ಆಗ್ಬೋದು, ಅದು ಖಂಡಿತ ಅದೇ ಬೇಕಾಗಿರೋದು ನನಗೆ. ಅಲ್ಲ, ಮೂವಿ ನೋಡ್ಮೇಲೆ ನೀವು ಹೇಳೋವರೆಗೂ ನಾನು ಕಾಯ್ತೀನಿ ಅದಕ್ಕೆ. ಅದನ್ನ ನಿಮಗೆ ಎಷ್ಟೋ ಪಿಕ್ಚರ್ಗಳು ಹೇಳೋದೇ ಬೇಡ, ನೀವೇ ಹೇಳ್ಬಿಡ್ತೀರ ಈ ಥರ ಪಿಕ್ಚರ್ ಅಂತ ಅಲ್ವಾ. ಇದು ನಾನು ಹೇಳೋದು ಕಷ್ಟ ನನಗೆ ಯಾವ ಥರ ಪಿಕ್ಚರ್ ಅಂತ. ಅದೇ ಸ್ವಲ್ಪ ಪ್ರಾಬ್ಲಮ್. ಥಿಯೇಟ್ರಿಗೆ ನೀವು ಬರಲಿಲ್ಲ ಅಂದರೆ ಕೇಳಿ, ನಮಗೂ ಲಾಸು ನಿಮಗೂ ಲಾಸು, ಅಷ್ಟು ಮಾತ್ರ ಹೇಳ್ಬೇಡಿ ಈ ಪಿಕ್ಚರ್ ಬಗ್ಗೆ. ದಯವಿಟ್ಟು ಥಿಯೇಟ್ರಿಗೆ ಬಂದರೆ ನಿಮಗೂ ಲಾಭ, ನಮಗೂ ಲಾಭ. ಇಲ್ಲ, ಅದೇನಂದರೆ ಯೂಶ್ವಲಿ ನಾವು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಕನ್ನಡ ಅಂತಲೇ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಆ ಕತೆ ಗೀತೆ ಎಲ್ಲ ನೋಡಿ ಇವರೆಲ್ಲ ಇಲ್ಲ ನಿಮ್ಮ ಒಂದು ಇದು ಎಲ್ಲ ಕಡೆನೂ ರೀಚ್ ಆಗಬೇಕು. ಈಗ ಹೆಂಗಿದ್ರು ಆ ಥರ ಆಗಿದೆ, ಇವಾಗ ಬಿಲ್ಡಪ್ ಹಂಗೆ ಆಗಿದೆ.
ಏನಂದರೆ ಇವಾಗ ಬ್ಯಾರಿಯರ್ಸ್ ಎಲ್ಲ ಕಟ್ ಆಗಿದೆ. ಇವಾಗ ಡೈರೆಕ್ಟೇ ರಿಲೀಸ್ ಮಾಡೋವಂಥ ಅವಕಾಶ ಇದೆ. ಮೊದಲಂಗಿತ್ತು ಅಂದರೆ ನಾವು ಡಬ್ ಮಾಡಿ ಇಲ್ಲಿ ರಿಲೀಸ್ ಮಾಡಿ ಆಮೇಲೆ ಬೇರೆ ಕಡೆ ರೀಮೇಕೋ ಡಬ್ಬಿಂಗೋ ಮಾಡಬೇಕಾಗಿತ್ತು. ಅದೇ ಥರ ಉಪೇಂದ್ರ ಎಲ್ಲ ಡಬ್ಬಾಗಿ ಬೇರೆ ಕಡೆ ಆಗಿ ಇಲ್ಲಿ ರಿಲೀಸ್ ಆಮೇಲೆ ಅಲ್ಲೆಲ್ಲ ಹಿಟ್ಟಾಯಿತು. ಬಟ್ ಈಗ ಹೆಂಗಿದೆ ಅಂದರೆ ಸೈಮಲ್ಟೇನಿಯಸ್ ಮಾಡೋ ಅವಕಾಶ ಇದೆ. ಅದರಿಂದ ಇವರೇನಂದರೆ ಈ ಕಥೆನ ನಾವು ಹಂಗೆ ಎಲ್ಲರಿಗೂ ರೀಚ್ ಮಾಡಬೇಕು, ಇದು ಎಲ್ಲರಿಗೂ ಬೇಕಾಗಿರೋ ಕಂಟೆಂಟು ಅಂದ್ಬಿಟ್ಟು ಅಟ್ ಎ ಟೈಮ್ ಮಾಡಿದೆ. ಎಲ್ಲ ಲ್ಯಾಂಗ್ವೇಜು ಕೂಡ 5 ಲ್ಯಾಂಗ್ವೇಜ್ ಆಗಿದೆ: ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಕನ್ನಡ. ಬಟ್ ಈಗ ಇತ್ತೀಚಿನ ದಿನಗಳಲ್ಲಿ ಥಿಯೇಟರ್ಗಿಂತ ಜಾಸ್ತಿ OTT-ನಲ್ಲೇ ಜಾಸ್ತಿ ಇದ್ ಮಾಡ್ತಾರೆ. ಅದರಿಂದ ನಿಮಗೆ ಇಂಡಸ್ಟ್ರಿಗೆ ಅಂದ್ರೆ ಸ್ವಲ್ಪ ಹೊಡೆತ ಅಂತ ಬೀಳ್ತದೆ. ಇಲ್ಲ, ಹಾಗೆ ಹೇಳೋಕ್ಕಾಗಲ್ಲ. ಥಿಯೇಟ್ರಲ್ಲಿ ಬಂದು ನೋಡೋ ಸಿನಿಮಾಗಳಿದೆ ಬೇರೆ. ಆ ಒಂದು ಕ್ರೌಡಲ್ಲಿ ಇದರಲ್ಲಿ ನೋಡೋದಕ್ಕೆ ಯಾವತ್ತೂ ಕೂಡ ಸಿನಿಮಾ ಅಂದರೆ ಥಿಯೇಟ್ರ್. ಆ್ಯಕ್ಚುಲಿ ಆ ಥಿಯೇಟ್ರಲ್ಲಿ ನೋಡೋ ಮಜಾನೇ ಬೇರೆ, ಆ ಜನಗಳ ಜೊತೆ ನೋಡೋ ಮಜಾನೇ ಬೇರೆ. ಬಟ್ ಇದೊಂದು ಬೋನಸ್ ಅಂತಲೇ ಹೇಳ್ಬೇಕು, ಪಾಸಿಟಿವ್ ಆಗಿ ನೋಡಬೇಕು ಅಂದರೆ. ಮೊದಲು ಹೆಂಗೆ ಸ್ಯಾಟಲೈಟ್ ಇತ್ತು, ಇವಾಗ ಸ್ಯಾಟಲೈಟ್ ಜೊತೆ OTT ಇದೆ. ಸೊ ಅದೊಂದು ಪ್ಲಸ್ ಅಷ್ಟೇ. ನಿಮ್ಮ ಥಿಯೇಟ್ರ್ ಜೊತೆಲಿ ಇದೊಂದು ಅಡಿಷನಲ್ ಆಗಿ ನೋಡಬೇಕಷ್ಟೇ ಹೊರತು ಅದಕ್ಕೆ ಸಿನಿಮಾ ಇವತ್ತು ಥಿಯೇಟ್ರಲ್ಲಿ ಮಾಡ್ರೇ ಸಿನಿಮಾ ಅನ್ನೋದು. ಸೊ ಅದು OTT-ಲೂ ಬರುತ್ತೆ. ಹಿಂದೆ ಹೆಂಗೆ ಸ್ಯಾಟಲೈಟಲ್ಲಿ ಬರೋದು ಆ ಥರನೇ. ಇಲ್ಲ, ಈಗ ಹಂಗಿದೆ ಪರಿಸ್ಥಿತಿಗಳು ಆಗಿದೆ. ಇವಾಗ ಏನಂದರೆ ಸಿನಿಮಾ ಮೇಕಿಂಗು ಕೂಡ ಟೈಮ್ ತೊಗೊಳುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಟೈಮ್ ತೊಗೊಳುತ್ತೆ, ಪ್ರತಿಯೊಂದು ಸ್ಟೇಜು ಟೈಮ್ ತೊಗೊಳುತ್ತೆ ಇವಾಗ. ಯಾಕಂದರೆ ಆ ಥರ ಹೆಂಗಂದರೆ ನಿಮಗೆ ಅಡ್ವಾನ್ಸ್ ಆಗ್ತಾ ಏನಾಗುತ್ತೆ ಅಂದರೆ, ಫಸ್ಟು ಒಂದು ಸಾಂಗ್ನ 2 ದಿನದಲ್ಲಿ ಒಂದು ಪಾರ್ಕಲ್ಲಿ ತೆಗಿಯೋರು ನೀವು ನೋಡ್ತಾ ಇದ್ರಿ. ಇವಾಗ ಪಾರ್ಕಲ್ಲಿ ನೋಡ್ತೀರಾ ನೀವು ಸಾಂಗ್ನ. ಆಮೇಲೆ ಫಾರಿನಲ್ಲಿ ತೆಗಿಯೋಕ್ಕೆ ಶುರು ಮಾಡಿದ್ರು, ಡ್ಯಾನ್ಸರ್ಸ್ ಆಗೋಕ್ಕೆ ಶುರು ಮಾಡಿದ್ರು, ಜಾಸ್ತಿ ಡ್ಯಾನ್ಸರ್ಸ್ ಆಗೋಕ್ಕೆ ಶುರು ಮಾಡಿದ್ರು. ಈ ಥರ ಒಂದು ಬದಲಾವಣೆಗಳು ಆಗ್ತಾನೆ ಹೋಗುತ್ತೆ. ಜನ ಹಳೇದನ್ನು ಅದೆಲ್ಲ ನೋಡಾಯ್ತಪ್ಪ ಹೊಸದೇನು ಕೊಡ್ತೀರಾ ಅಂತಲೇ ಯಾವಾಗಲೂ ನೀವೆಲ್ಲ ಕಾಯೋದು, ಜನರು ಕಾಯೋದು ಅದಕ್ಕೆ. ಸೊ ಅದೇ ಥರ ಇವಾಗ ಏನಾಗಿದೆ, ಮೇಕಿಂಗ್ ಸ್ಟೈಲ್ ಬೇರೆ ಆಗಿದೆ. ಏನೋ ಒಂದು ಸೀನ್ ತೆಗಿಬೇಕು, ಒಂದು ಶಾರ್ಟ್ ತೆಗಿಬೇಕಾದ್ರೆ ಆ ಶಾರ್ಟ್ನ ಯಾವ ಥರ ತೆಗಿಬೇಕು, ಯಾವ ಥರ ಲೈಟಿಂಗ್ ಮಾಡಬೇಕು, ಆಮೇಲೆ ಸೆಟ್ ಎಕ್ಸ್ಟೆನ್ಷನ್ಗಳು ಹೆಂಗೆ ಮಾಡಬೇಕು, ಮೇಕಿಂಗ್ ಹೆಂಗಿರಬೇಕು, ಎಲ್ಲದರಲ್ಲೂ ಕೂಡ ಏನೋ ಅದೆಲ್ಲ ಒಂಥರ ಇದಾಗಿರೋದ್ರಿಂದ ಇವಾಗ ಹೆಂಗಿದೆ ಕಾಂಪಿಟೇಷನ್ ಅಂದರೆ ಆಲ್ ಓವರ್ ಇಂಡಿಯಾ ನೀವು ಕಾಂಪೀಟ್ ಮಾಡಬೇಕು. ಇವಾಗ ಮುಂಚೆ ಬರೀ ಕನ್ನಡ ಇಂಡಸ್ಟ್ರಿ ಇತ್ತು, ಬೇರೆ ಇಂಡಸ್ಟ್ರಿ ಅಲ್ಲಲ್ಲಿ ಮಾತ್ರ ಕಾಂಪಿಟೇಷನ್ ಇತ್ತು. ಇವಾಗ ಹಂಗಲ್ಲ, ನೀವೆಲ್ಲ ಲ್ಯಾಂಗ್ವೇಜ್ಗೂ ಅವಾಗಲೂ ಇತ್ತು, ಬಟ್ ಈಗ ಜಾಸ್ತಿ ಆಗಿದೆ ಇವಾಗ. ಸೊ ಅದರಿಂದ ಎಲ್ಲದೂ ಟೈಮ್ ತೊಗೊಳತ್ತೆ, ಮೇಕಿಂಗು ಯೋಚನೆ ಮಾಡಬೇಕು, ಪ್ರತಿಯೊಂದು ಕೂಡ ಆ ಥರ ಆಗಿದೆ. ಹೌದೌದು, ಅದು ಒಂಥರ ಒಂದು ಫಿಕ್ಷನ್ನು, ಇದು ಒಂಥರ ಫಿಕ್ಷನ್ನು. ಆ ಕತೆಗೆ ಅದು ಬೇಕಾಗಿತ್ತು, ಈ ಕತೆಗೆ ಇದು ಬೇಕಾಗಿತ್ತು ಅಷ್ಟೇ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.